ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಉಳಿದ ಎಲ್ಲಾ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರವನ್ನ ನಾವು ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಸಂಭ್ರಮ ಸಡಗರ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ಪೊಲೀಸರು ಬಹಳ ದಿನಗಳಿಂದ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಯಾವ ರೀತಿ ನಾವು ನಿಗಾ ವಹಿಸ್ತಾ ಇದ್ದೀವಿ, ಯಾವ ರೀತಿ ಭದ್ರತೆ ಇದೆ, ಏನು ಎತ್ತ ಅಂತ ಹೇಳಿ. ಎಷ್ಟೊತ್ತಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ನಡೀಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಅಂದ್ರೆ ಸದ್ಯದ ಮಟ್ಟಿಗೆ ಕಳೆದ ಅನೇಕ ದಶಕಗಳಿಂದ ಬ್ರಿಗೇಡ್ ರೋಡ್ ಎಂಜಿ ರೋಡ್ಗೆ ಬರುವಂತಹ ವಾಡಿಕೆ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನಲ್ಲಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇರುವಂತದ್ದು. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಿಂದ ಅಥವಾ ಅನಿಲ್ ಕುಂಬ್ಳೆ ಸರ್ಕಲ್ ನಿಂದ ಟುವರ್ಡ್ಸ್ ಟ್ರಿನಿಟಿ ಸರ್ಕಲ್ಗೆ ಹೋಗುವಂತಹ ರಸ್ತೆಯಲ್ಲಿ ಸದ್ಯದ ಮಟ್ಟಿಗೆ ಟ್ರಾಫಿಕ್ ನ ಮೂವ್ಮೆಂಟ್ ನಲ್ಲಿ ಇಟ್ಟಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಅದಾದ ನಂತರ ಬ್ರಿಗೇಡ್ ರೋಡ್ ನ ಒಂದು ಭಾಗದಲ್ಲಿ ಸದ್ಯದ ಮಟ್ಟಿಗೆ ಬ್ಯಾರಿಕೇಡಿಂಗ್ ಅನ್ನ ಮಾಡಿದ್ದಾರೆ. ಮೆಟ್ರೋದ ಬ್ಯಾರಿಕೇಡಿಂಗ್ ಗಳನ್ನ ಹಾಕಿದ್ದಾರೆ. ಯಾವ ವಾಹನಗಳಿಗೂ ಪ್ರವೇಶವನ್ನ ಕಲ್ಪಿಸೋದಕ್ಕೆ ಅವಕಾಶ ಇಲ್ಲ ಅಂತ ತಾತ್ಕಾಲಿಕವಾಗಿ ಆ ರಸ್ತೆಯನ್ನ ಮುಚ್ಚಿದ್ದು, ಅಲ್ಲಿ ಕೆಎಸ್ಆರ್ಪಿ ವಾಹನಗಳು, ಅಗ್ನಿಶಾಮಕ ದಳದ ವಾಹನಗಳು, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರಬಹುದು, ಎಸ್ಡಿಆರ್ಎಫ್ ತಂಡ ಇರಬಹುದು, ಇಲ್ಲಿ ಭದ್ರತೆಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡುವಂತ ಅಷ್ಟು ವಾಹನಗಳನ್ನ ಇನ್ಕ್ಲೂಡಿಂಗ್ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ ವೆಹಿಕಲ್ ಗಳನ್ನ ನಿಲ್ಲಿಸಿರುವಂತದ್ದು. ಆ ಒಂದು ವಾಹನದ ವಿಶೇಷತೆ ಅಷ್ಟೂ ದಿಕ್ಕುಗಳಲ್ಲಿ ಅಂದ್ರೆ ಸುಮಾರು 360 ಡಿಗ್ರಿಯಲ್ಲಿ ಸಿಸಿಟಿವಿ ವಿಜುವಲ್ ಅನ್ನ ಕ್ಯಾಪ್ಚರ್ ಮಾಡುವಂತ ಬ್ರಿಗೇಡ್ ರೋಡ್ ನ ಎಂಟ್ರಿ ಪಾಯಿಂಟ್ ನಲ್ಲಿ. ಮತ್ತೊಂದು ಭಾಗದಲ್ಲಿ ಸಿವಿಲ್ ಡಿಫೆನ್ಸ್ ನ ಒಂದು ಜರ್ಮನ್ ಟೆಂಟ್ ಅನ್ನ ಸೆಟಪ್ ಮಾಡಿರುವಂತದ್ದು. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಏನ್ ಹೇಳ್ತೇವೆ, ಒಂದು ವೇಳೆ ಯಾರಾದ್ರೂ ತಲೆ ಸುತ್ತಿ ಬಿದ್ರೆ, ಆರೋಗ್ಯ ಸಮಸ್ಯೆ ಆದ್ರೆ, ಕುಡಿತದ ಮತ್ತನಲ್ಲಿರೋರಿಗೆ, ನಿಲ್ಲಿಕ್ ಆಗದಿದ್ದವರಿಗೆ ಸ್ಟ್ರೆಚರ್ ಆಗಿರ್ಬೋದು, ವೀಲ್ ಚೇರ್ ಆಗಿರ್ಬೋದು, ಅದನ್ನ ಈ ಸದ್ದ ಮಟ್ಟಿಗೆ ಬ್ರಿಗೇಡ್ ರೋಡ್ ನ ಎಂಟ್ರಿಯಲ್ಲಿ ಸ್ಟೇಷನ್ ಮಾಡಿಟ್ಟಿರುವಂತ ಒಂದು ವಿಷಲು. ಮತ್ತೊಂದು, ಪ್ರತಿ ವರ್ಷ ಇಡೀ ರಸ್ತೆಗೆ ಮೆರುಗು ನೀಡುವಂತ ಬೆಳಕಿನ ಅಲಂಕಾರ, ದೀಪದ ಅಲಂಕಾರ, ವಿದ್ಯುತ್ ಅಲಂಕಾರ ಈಗ ಆರಂಭ ಮಾಡಲಾಗಿರುವಂತದ್ದು. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಅಷ್ಟು ವರ್ತಕರ ಒಂದು ಮಂಡಳಿಯಿಂದ, ಅಸೋಸಿಯೇಷನ್ ಇಂದ ಈ ಒಂದು ಬೆಳಕಿನ ವ್ಯವಸ್ಥೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕಲ್ಪಿಸಲಾಗಿದೆ. ಸುಮಾರು 7:30 ನಂತರ ಈ ಒಂದು ರಸ್ತೆಯನ್ನ ಅಂದ್ರೆ ವಾಹನಗಳಿಗೆ ನಿಷೇಧವನ್ನ ಹೇರಲಾಗುತ್ತೆ. ಆ ಕಾರಣದಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ತಂದಿರುವಂತದ್ದು, ಮೆಟಲ್ ಡಿಟೆಕ್ಟರ್ ಅನ್ನ ತಂದಿರುವಂತದ್ದು, ಆ ಒಂದು ಯೂನಿಟ್ ಅನ್ನ ಸೆಟಪ್ ಮಾಡುತ್ತಿರುವಂತಹ ವಿಜುವಲ್ ಅನ್ನ ಈ ಸದ್ಯದ ಮಟ್ಟಿಗೆ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ತೋರಿಸ್ತಾ ಇರುವಂತದ್ದು ಮತ್ತೊಂದು ಭಾಗ ಆಗುತ್ತೆ. ಇನ್ನೊಂದು ವಿಶೇಷವಾದ ಸಂಗತಿ ಏನಂದ್ರೆ, ಪ್ರತಿಯೊಂದು ಭಾಗದಲ್ಲೂ ರಸ್ತೆಯ ಎರಡೂ ಭಾಗಗಳಲ್ಲಿ, ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲಿ ಜನರು ನಡೆದಾಡೋದಕ್ಕೆ ಒಂದು ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ಗಳನ್ನ ಮಾಡಿರುವಂತದ್ದು. ಬ್ರಿಗೇಡ್ ರೋಡ್ ನ ಆರಂಭದಲ್ಲಿ ಎಂಟರ್ ಆಗುವಂತಹ ಜನರು ನೇರವಾಗಿ ಬ್ರಿಗೇಡ್ ರೋಡ್ ನ ಮೇಯೋ ಹಾಲ್ ಕಡೆಗೆ ಎಕ್ಸಿಟ್ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವಾಪಸ್ ಬರೋದಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಪ್ರತಿಯೊಂದು ಕಂಬದ ಮೇಲೂ ಜನರ ಕಣ್ಣಿಗೆ ಕಾಣುವಂತೆ, ಕಾಣದೆ ಇರುವಂತೆ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಯಾವುದೇ ಮೊಲೆಸ್ಟೇಷನ್ ಆಗಬಾರ್ದು, ಪಿಕ್ ಪಾಕೆಟ್ ಆಗಬಾರ್ದು, ಡ್ರಗ್ ಅಬ್ಯೂಸ್ ಆಗಬಾರ್ದು, ಯಾರಿಗೂ ಕೂಡ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಲಾಗಿರುವಂತದ್ದು ಗಮನಿಸುತ್ತೇವೆ. ಮತ್ತೊಂದು ಕಡೆಗೆ ಕಳೆದ ಒಂದು 2-3 ವರ್ಷದಲ್ಲಿ ಯುವತಿಯರ ಮೇಲೆ ಮೊಲೆಸ್ಟೇಷನ್ ಆಗಿರುವಂತಹ ಕೇಸ್ಗಳು ಇರೋದ್ರಿಂದ ಅಲ್ಲಲ್ಲಿ ಪೊಲೀಸ್ ಇಲಾಖೆಯ ಮಹಿಳಾ ಪೊಲೀಸರನ್ನ ಮಫ್ತಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಎಲ್ಲರ ಕೈಗಳಲ್ಲೂ ಕೂಡ ಈ ಬಾರಿ ಲಾಠಿಯನ್ನ ನೀಡಲಾಗಿರುವಂತದ್ದು. ಮತ್ತೊಂದು ಅಂಶ ಗಮನಿಸಬೇಕು, ಪ್ರತಿಯೊಬ್ಬ ಪೊಲೀಸರಿಗೂ ಕೂಡ ಅಂದ್ರೆ ಎಎಸ್ಐ, ಪಿಎಸ್ಐ ಹಾಗೂ ಮೇಲ್ದರ್ಜೆಯಲ್ಲಿರುವಂತಹ ಪೊಲೀಸರಿಗೆ ಬಾಡಿ ಕ್ಯಾಮೆರಾವನ್ನ ಕಂಪಲ್ಸರಿ ಧರಿಸಬೇಕು ಅಂತ ತಿಳಿಸಲಾಗಿರುವಂತದ್ದು. ಮತ್ತೊಂದು ಕಡೆಗೆ ಈ ರೀತಿಯಾದಂತಹ ಬ್ಲಿಂಕರ್ಗಳ ವ್ಯವಸ್ಥೆಯನ್ನ ಈ ಸದ್ಯದ ಮಟ್ಟಿಗೆ ಇಲಾಖೆ ಮಾಡಿದ ಪ್ರತಿಯೊಬ್ಬರಿಗೂ ಈ ಬ್ಲಿಂಕರ್ಗಳನ್ನ ನೀಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಯಾಕೆ ಇಲ್ಲಿದೆ, ಯಾವ ಕಾರಣಕ್ಕೆ ಇಲ್ಲಿದೆ ಅಂತ ಗಮನಿಸಬೇಕಾಗಿರುವಂತದ್ದು ಎರಡು ಅಂಶಗಳು. ದೆಹಲಿಯಲ್ಲಿ ಆದ ಒಂದು ಟೆರರ್ ಅಟ್ಯಾಕ್ ಏನಿತ್ತು, ಇಂತಹ ಜಾಗಗಳನ್ನ ಕೇಂದ್ರೀಕೃತವಾಗಿ ನೋಡ್ತಾರೆ ಜನರು ಇರುವಂತಹ ಜಾಗದಲ್ಲಿ. ಇಲ್ಲಿ ಯಾವುದೇ ಕಾರಣಕ್ಕೂ ಅಂತ ಅಹಿತಕರ ಘಟನೆ ನಡೆಯಬಾರದು, ನಡೆದ್ರೂ ಕೂಡ ಸಿದ್ದರಾಗಿರಬೇಕು ಅಂತ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರುವಂತದ್ದನ್ನು ಗಮನಿಸ್ತೇವೆ. ಮತ್ತೊಂದು ಕಡೆಗೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಜನ ಎಷ್ಟರ ಮಟ್ಟಿಗೆ ಮುನ್ನುಗ್ಗಿದ್ರು, ತೀರ್ಕೊಂಡಿದ್ರು ಅಂತ ಗಮನಿಸಿದ್ದೇವೆ. ಆ ಕಾರಣದಿಂದ ಎಲ್ಲಿಯೂ ಕೂಡ ಗುಂಪುಗೂಡದಂತ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಬರ್ತಿರುವಂತಹ ಅಷ್ಟು ಪಾದಾಚಾರಿಗಳನ್ನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಅನವಶ್ಯಕವಾಗಿ ನಿಲ್ಲಬಾರದು ಅನ್ನೋದು. ಮತ್ತೊಂದು ಅಂಶ, ಈ ಸುತ್ತಮುತ್ತ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಆಫೀಸ್ಗಳಿದ್ದಾರೆ, ಅವರು ಈಗ ಮನೆಗೆ ತೆರಳ್ತಾ ಇರುವಂತಹ ದೃಶ್ಯ ಸಾಮಾನ್ಯ
ಸಾಮಾನ್ಯವಾಗಿದೆ. ಸುಮಾರು 7 ಗಂಟೆಯ ನಂತರ ಇಲ್ಲಿಗೆ ಈ ಒಂದು ಕ್ರೌಡ್ ಅನ್ನ, ಈ ಒಂದು ಕ್ರೇಜ್ ನ ನೋಡೋದಕ್ಕೆ ಬರುವಂತ ಜನರು ಇನ್ನೇನು ಬರೋದಕ್ಕೆ ಆರಂಭ ಆಗಬೇಕಿದೆ. ಡಾಗ್ ಸ್ಕ್ವಾಡ್ ಬಂದು ಹೋಗಿದೆ, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಬಂದು ಹೋಗಿದೆ, ಮಫ್ತಿಯಲ್ಲಿ ಪೊಲೀಸ್ ಇದ್ದಾರೆ, ಸಿವಿಲ್ ಡಿಫೆನ್ಸ್ ನವರಿದ್ದಾರೆ, SDRF ನವರಿದ್ದಾರೆ, ಸಿಸಿಬಿ ಇಂದ ಬಂದಿದ್ದಾರೆ. ಇದೆಲ್ಲವನ್ನ ಕೂಡ ಅದರ ಜೊತೆಗೆ ನಾರ್ಕೋಟಿಕ್ಸ್ ಬ್ಯೂರೋದಿಂದ ಕೂಡ ಪೊಲೀಸರು ಬಂದಿರುವಂತದ್ದು. ಮಫ್ತಿಯಲ್ಲಿ ಇರುವಂತದ್ದು ಬ್ರಿಗೇಡ್ ರೋಡ್ ನ ಎಡ ಹಾಗೂ ಬಲಭಾಗದಲ್ಲಿ ಇರುವಂತಹ ರಸ್ತೆಗಳೇನಿದ್ದಾವೆ, ಆ ರಸ್ತೆಗಳಲ್ಲಿ ಒಂದಿಷ್ಟು ಅಡ್ಡ ರಸ್ತೆಗಳಿದ್ದಾವೆ, ಒಂದಿಷ್ಟು ಪಾರ್ಕಿಂಗ್ ಸ್ಪಾಟ್ಗಳಿದ್ದಾವೆ, ಪಬ್ಗಳ ಪಾರ್ಕಿಂಗ್ಗಳಿದ್ದಾವೆ. ಅಲ್ಲಿ ಯಾವುದೇ ಕಾರಣಕ್ಕೂ ಡ್ರಗ್ ಅಬ್ಯೂಸ್ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ವಾಪಸ್ ಬರ್ತೀವಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಉಳಿದ ಎಲ್ಲಾ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರವನ್ನ ನಾವು ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಸಂಭ್ರಮ ಸಡಗರ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ಪೊಲೀಸರು ಬಹಳ ದಿನಗಳಿಂದ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಯಾವ ರೀತಿ ನಾವು ನಿಗಾ ವಹಿಸ್ತಾ ಇದ್ದೀವಿ, ಯಾವ ರೀತಿ ಭದ್ರತೆ ಇದೆ, ಏನು ಎತ್ತ ಅಂತ ಹೇಳಿ. ಎಷ್ಟೊತ್ತಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ನಡೀಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಇಲ್ಲರೆ ಸದ್ಯದ ಮಟ್ಟಿಗೆ ಕಳೆದ ಅನೇಕ ದಶಕಗಳಿಂದ ಬ್ರಿಗೇಡ್ ರೋಡ್ MG ರೋಡ್ಗೆ ಬರುವಂತಹ ವಾಡಿಕೆ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನಲ್ಲಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇರುವಂತದ್ದು. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಿಂದ ಅಥವಾ ಅನಿಲ್ ಕುಂಬ್ಳೆ ಸರ್ಕಲ್ ನಿಂದ ಟುವರ್ಡ್ಸ್ ಟ್ರಿನಿಟಿ ಸರ್ಕಲ್ಗೆ ಹೋಗುವಂತಹ ರಸ್ತೆಯಲ್ಲಿ ಸದ್ಯದ ಮಟ್ಟಿಗೆ ಟ್ರಾಫಿಕ್ ನ ಮೂವ್ಮೆಂಟ್ ನಲ್ಲಿ ಇಟ್ಟಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಅದಾದ ನಂತರ ಬ್ರಿಗೇಡ್ ರೋಡ್ ನ ಒಂದು ಭಾಗದಲ್ಲಿ ಸದ್ಯದ ಮಟ್ಟಿಗೆ ಬ್ಯಾರಿಕೇಡಿಂಗ್ ಅನ್ನ ಮಾಡಿದ್ದಾರೆ, ಮೆಟ್ರೋದ ಬ್ಯಾರಿಕೇಡಿಂಗ್ ಗಳನ್ನ ಹಾಕಿದ್ದಾರೆ. ಯಾವ ವಾಹನಗಳಿಗೂ ಪ್ರವೇಶವನ್ನ ಕಲ್ಪಿಸೋದಕ್ಕೆ ಅವಕಾಶ ಇಲ್ಲ ಅಂತ ತಾತ್ಕಾಲಿಕವಾಗಿ ಆ ರಸ್ತೆಯನ್ನ ಮುಚ್ಚಿದ್ದು, ಅಲ್ಲಿ KSRP ವಾಹನಗಳು, ಅಗ್ನಿಶಾಮಕ ದಳದ ವಾಹನಗಳು, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರಬಹುದು, SDRF ತಂಡ ಇರಬಹುದು, ಇಲ್ಲಿ ಭದ್ರತೆಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡುವಂತ ಅಷ್ಟು ವಾಹನಗಳನ್ನ ಇನ್ಕ್ಲೂಡಿಂಗ್ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ ವೆಹಿಕಲ್ ಗಳನ್ನ ನಿಲ್ಲಿಸಿರುವಂತದ್ದು. ಆ ಒಂದು ವಾಹನದ ವಿಶೇಷತೆ ಅಷ್ಟೂ ದಿಕ್ಕುಗಳಲ್ಲಿ ಅಂದ್ರೆ ಸುಮಾರು 360 ಡಿಗ್ರಿಯಲ್ಲಿ ಸಿಸಿಟಿವಿ ವಿಜುವಲ್ ಅನ್ನ ಕ್ಯಾಪ್ಚರ್ ಮಾಡುವಂತ ಬ್ರಿಗೇಡ್ ರೋಡ್ ನ ಎಂಟ್ರಿ ಪಾಯಿಂಟ್ ನಲ್ಲಿ. ಮತ್ತೊಂದು ಭಾಗದಲ್ಲಿ ಸಿವಿಲ್ ಡಿಫೆನ್ಸ್ ನ ಒಂದು ಜರ್ಮನ್ ಟೆಂಟ್ ಅನ್ನ ಸೆಟಪ್ ಮಾಡಿರುವಂತದ್ದು. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಏನ್ ಹೇಳ್ತೇವೆ, ಒಂದು ವೇಳೆ ಯಾರಾದ್ರೂ ತಲೆ ಸುತ್ತಿ ಬಿದ್ರೆ, ಆರೋಗ್ಯ ಸಮಸ್ಯೆ ಆದ್ರೆ, ಕುಡಿತದ ಮತ್ನಲ್ಲಿರೋರಿಗೆ, ನಿಲ್ಲಿಕ್ ಆಗದಿದ್ದವರಿಗೆ ಸ್ಟ್ರೆಚರ್ ಆಗಿರ್ಬೋದು, ವೀಲ್ ಚೇರ್ ಆಗಿರ್ಬೋದು, ಅದನ್ನ ಈ ಸದ್ದ ಮಟ್ಟಿಗೆ ಬ್ರಿಗೇಡ್ ರೋಡ್ ನ ಎಂಟ್ರಿಯಲ್ಲಿ ಸ್ಟೇಷನ್ ಮಾಡಿಟ್ಟಿರುವಂತ ಒಂದು ವಿಜುವಲ್. ಮತ್ತೊಂದು, ಪ್ರತಿ ವರ್ಷ ಇಡೀ ರಸ್ತೆಗೆ ಮೆರುಗು ನೀಡುವಂತ ಬೆಳಕಿನ ಅಲಂಕಾರ, ದೀಪದ ಅಲಂಕಾರ, ವಿದ್ಯುತ್ ಅಲಂಕಾರ ಈಗ ಆರಂಭ ಮಾಡಲಾಗಿರುವಂತದ್ದು. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಅಷ್ಟು ವರ್ತಕರ ಒಂದು ಮಂಡಳಿಯಿಂದ, ಅಸೋಸಿಯೇಷನ್ ಇಂದ ಈ ಒಂದು ಬೆಳಕಿನ ವ್ಯವಸ್ಥೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕಲ್ಪಿಸಲಾಗಿದೆ. ಸುಮಾರು 7:30 ನಂತರ ಈ ಒಂದು ರಸ್ತೆಯನ್ನ ಅಂದ್ರೆ ವಾಹನಗಳಿಗೆ ನಿಷೇಧವನ್ನ ಹೇರಲಾಗುತ್ತೆ. ಆ ಕಾರಣದಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಅನ್ನ ತಂದಿರುವಂತದ್ದು, ಮೆಟಲ್ ಡಿಟೆಕ್ಟರ್ ಅನ್ನ ತಂದಿರುವಂತದ್ದು, ಆ ಒಂದು ಯೂನಿಟ್ ಅನ್ನ ಸೆಟಪ್ ಮಾಡುತ್ತಿರುವಂತಹ ವಿಜುವಲ್ ಅನ್ನ ಈ ಸದ್ಯದ ಮಟ್ಟಿಗೆ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ತೋರಿಸ್ತಾ ಇರುವಂತದ್ದು ಮತ್ತೊಂದು ಭಾಗ ಆಗುತ್ತೆ. ಇನ್ನೊಂದು ವಿಶೇಷವಾದ ಸಂಗತಿ ಏನಂದ್ರೆ, ಪ್ರತಿಯೊಂದು ಭಾಗದಲ್ಲೂ ರಸ್ತೆಯ ಎರಡೂ ಭಾಗಗಳಲ್ಲಿ, ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲಿ ಜನರು ನಡೆದಾಡೋದಕ್ಕೆ ಒಂದು ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ಗಳನ್ನ ಮಾಡಿರುವಂತದ್ದು. ಬ್ರಿಗೇಡ್ ರೋಡ್ ನ ಆರಂಭದಲ್ಲಿ ಎಂಟರ್ ಆಗುವಂತಹ ಜನರು ನೇರವಾಗಿ ಬ್ರಿಗೇಡ್ ರೋಡ್ ನ ಮೇಯೋ ಹಾಲ್ ಕಡೆಗೆ ಎಕ್ಸಿಟ್ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವಾಪಸ್ ಬರೋದಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಪ್ರತಿಯೊಂದು ಕಂಬದ ಮೇಲೂ ಜನರ ಕಣ್ಣಿಗೆ ಕಾಣುವಂತೆ, ಕಾಣದೆ ಇರುವಂತೆ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಯಾವುದೇ ಮೊಲೆಸ್ಟೇಷನ್ ಆಗಬಾರ್ದು, ಪಿಕ್ ಪಾಕೆಟ್ ಆಗಬಾರ್ದು, ಡ್ರಗ್ ಅಬ್ಯೂಸ್ ಆಗಬಾರ್ದು, ಯಾರಿಗೂ ಕೂಡ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಲಾಗಿರುವಂತದ್ದು ಗಮನಿಸುತ್ತೇವೆ. ಮತ್ತೊಂದು ಕಡೆಗೆ ಕಳೆದ ಒಂದು 2-3 ವರ್ಷದಲ್ಲಿ ಯುವತಿಯರ ಮೇಲೆ ಮೊಲೆಸ್ಟೇಷನ್ ಆಗಿರುವಂತಹ ಕೇಸ್ಗಳು ಇರೋದ್ರಿಂದ ಅಲ್ಲಲ್ಲಿ ಪೊಲೀಸ್ ಇಲಾಖೆಯ ಮಹಿಳಾ ಪೊಲೀಸರನ್ನ ಮಫ್ತಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಎಲ್ಲರ ಕೈಗಳಲ್ಲೂ ಕೂಡ ಈ ಬಾರಿ ಲಾಠಿಯನ್ನ ನೀಡಲಾಗಿರುವಂತದ್ದು. ಮತ್ತೊಂದು ಅಂಶ ಗಮನಿಸಬೇಕು, ಪ್ರತಿಯೊಬ್ಬ ಪೊಲೀಸರಿಗೂ ಕೂಡ ಅಂದ್ರೆ ASI, PSI ಹಾಗೂ ಮೇಲ್ದರ್ಜೆಯಲ್ಲಿರುವಂತಹ ಪೊಲೀಸರಿಗೆ ಬಾಡಿ ಕ್ಯಾಮೆರಾವನ್ನ ಕಂಪಲ್ಸರಿ ಧರಿಸಬೇಕು ಅಂತ ತಿಳಿಸಲಾಗಿರುವಂತದ್ದು. ಮತ್ತೊಂದು ಕಡೆಗೆ ಈ ರೀತಿಯಾದಂತಹ ಬ್ಲಿಂಕರ್ಗಳ ವ್ಯವಸ್ಥೆಯನ್ನ ಈ ಸದ್ಯದ ಮಟ್ಟಿಗೆ ಇಲಾಖೆ ಮಾಡಿದ ಪ್ರತಿಯೊಬ್ಬರಿಗೂ ಈ ಬ್ಲಿಂಕರ್ಗಳನ್ನ ನೀಡಿರುವಂತದ್ದು.
ಈ ಸದ್ಯದ ಮಟ್ಟಿಗೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಯಾಕೆ ಇಲ್ಲಿದೆ, ಯಾವ ಕಾರಣಕ್ಕೆ ಇಲ್ಲಿದೆ ಅಂತ ಗಮನಿಸಬೇಕಾಗಿರುವಂತದ್ದು 2 ಅಂಶಗಳು. ದೆಹಲಿಯಲ್ಲಿ ಆದ ಒಂದು ಟೆರರ್ ಅಟ್ಯಾಕ್ ಏನಿತ್ತು, ಇಂತಹ ಜಾಗಗಳನ್ನ ಕೇಂದ್ರೀಕೃತವಾಗಿ ನೋಡ್ತಾರೆ ಜನರು ಇರುವಂತಹ ಜಾಗದಲ್ಲಿ. ಇಲ್ಲಿ ಯಾವುದೇ ಕಾರಣಕ್ಕೂ ಅಂತ ಅಹಿತಕರ ಘಟನೆ ನಡೆಯಬಾರದು, ನಡೆದ್ರೂ ಕೂಡ ಸಿದ್ದರಾಗಿರಬೇಕು ಅಂತ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಮತ್ತೊಂದು ಕಡೆಗೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಜನ ಎಷ್ಟರ ಮಟ್ಟಿಗೆ ಮುನ್ನುಗ್ಗಿದ್ರು, ತೀರ್ಕೊಂಡಿದ್ರು ಅಂತ ಗಮನಿಸಿದ್ದೇವೆ. ಆ ಕಾರಣದಿಂದ ಎಲ್ಲಿಯೂ ಕೂಡ ಗುಂಪುಗೂಡದಂತ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಬರ್ತಿರುವಂತಹ ಅಷ್ಟು ಪಾದಾಚಾರಿಗಳನ್ನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಅನವಶ್ಯಕವಾಗಿ ನಿಲ್ಲಬಾರದು ಅನ್ನೋದು ಮತ್ತೊಂದು ಅಂಶ. ಈ ಸುತ್ತಮುತ್ತ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಆಫೀಸ್ಗಳಿದ್ದಾರೆ, ಅವರು ಈಗ ಮನೆಗೆ ತೆರಳ್ತಾ ಇರುವಂತಹ ದೃಶ್ಯ ಸಾಮಾನ್ಯವಾಗಿದೆ. ಸುಮಾರು 7 ಗಂಟೆಯ ನಂತರ ಇಲ್ಲಿಗೆ ಈ ಒಂದು ಕ್ರೌಡ್ ಅನ್ನ, ಈ ಒಂದು ಕ್ರೇಜ್ ನ ನೋಡೋದಕ್ಕೆ ಬರುವಂತ ಜನರು ಇನ್ನೇನು ಬರೋದಕ್ಕೆ ಆರಂಭ ಆಗಬೇಕಿದೆ. ಡಾಗ್ ಸ್ಕ್ವಾಡ್ ಬಂದು ಹೋಗಿದೆ, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಬಂದು ಹೋಗಿದೆ, ಮಫ್ತಿಯಲ್ಲಿ ಪೊಲೀಸ್ ಇದ್ದಾರೆ, ಸಿವಿಲ್ ಡಿಫೆನ್ಸ್ ನವರಿದ್ದಾರೆ, ಎಸ್ಡಿಆರ್ಎಫ್ ನವರಿದ್ದಾರೆ, ಸಿಸಿಬಿ ಇಂದ ಬಂದಿದ್ದಾರೆ. ಇದೆಲ್ಲವನ್ನ ಕೂಡ ಅದರ ಜೊತೆಗೆ ನಾರ್ಕೋಟಿಕ್ಸ್ ಬ್ಯೂರೋದಿಂದ ಕೂಡ ಪೊಲೀಸರು ಬಂದಿರುವಂತದ್ದು. ಮಫ್ತಿಯಲ್ಲಿ ಇರುವಂತದ್ದು ಬ್ರಿಗೇಡ್ ರೋಡ್ ನ ಎಡ ಹಾಗೂ ಬಲಭಾಗದಲ್ಲಿ ಇರುವಂತಹ ರಸ್ತೆಗಳೇನಿದ್ದಾವೆ, ಆ ರಸ್ತೆಗಳಲ್ಲಿ ಒಂದಿಷ್ಟು ಅಡ್ಡ ರಸ್ತೆಗಳಿದ್ದಾವೆ, ಒಂದಿಷ್ಟು ಪಾರ್ಕಿಂಗ್ ಸ್ಪಾಟ್ಗಳಿದ್ದಾವೆ, ಪಬ್ಗಳ ಪಾರ್ಕಿಂಗ್ಗಳಿದ್ದಾವೆ. ಅಲ್ಲಿ ಯಾವುದೇ ಕಾರಣಕ್ಕೂ ಡ್ರಗ್ ಅಬ್ಯೂಸ್ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ವಾಪಸ್ ಬರ್ತೀವಿ.